ನಮಸ್ತೆ. ತುಲಾ ರಾಶಿಯವರ ಈ ತಿಂಗಳು ಹೇಗಿದೆ ನೋಡೋಣ. ಸೊ ಜಸ್ಟಿಸ್ ಇದೆ, ಹೈ ಪ್ರಿಸ್ಟೆಸ್ ಇದೆ, ನ್ಯಾಯ ಎಲ್ಲಿದೆ? ಇಲ್ಲೂ 1-1 ಇದೆ, ಇಲ್ಲೂ 1-1 ಇದೆ. ಸೊ ನ್ಯಾಯಾಲಯದಲ್ಲಿ ನ್ಯಾಯ ಸಿಕ್ಕಿಲ್ಲ ಅಂತ ಬೇಸರ ಮಾಡ್ಕೊಳ್ಬೇಡಿ. ಭಗವತಿಯ ಸನ್ನಿಧಾನದಲ್ಲಿ ನಿಮಗೆ ನ್ಯಾಯ ಸಿಗತ್ತೆ ಅನ್ನುವಂಥದ್ದು ಇದೆ. ಸೊ ಎಸ್, ಸಾಕಷ್ಟು ಸೀಕ್ರೆಟ್ಸ್ ಇದೆ. ಆ ಸೀಕ್ರೆಟ್ಸ್ ಎಲ್ಲ ಗೊತ್ತಾಗುವಂಥ ಸಮಯ ಹತ್ತಿರದಲ್ಲೇ ಇದೆ ಅನ್ನುವಂಥದ್ದು. ಜೊತೆಗೆ ಕೋರ್ಟು ಕಚೇರಿ ವಿಚಾರಗಳು ಕೂಡ ನಿಮ್ಮ ಪರವಾಗಿ ಆಗತ್ತೆ ಅನ್ನುವಂಥದ್ದು ಇದೆ. ಪ್ರಾಮಾಣಿಕತೆಗೆ ಒಂದು ಬೆಲೆ ಇಲ್ವಾ ಅಂದರೆ ಖಂಡಿತವಾಗ್ಲೂ ಪ್ರಾಮಾಣಿಕತೆಗೆ ಬೆಲೆ ಇದೆ. ಸೊ ನಿಮ್ಮ ಪ್ರಾಮಾಣಿಕತೆಯಲ್ಲಿ ನಿಮ್ಮ ಜೊತೆ ನಿಮ್ಮ ಅಶ್ವಿನಿ ದೇವತೆಗಳು ಯಾವಾಗಲೂ ನಿಮ್ಮ ಜೊತೆ ಇರ್ತಾರೆ ಅನ್ನುವಂಥದ್ದು ಇದೆ. ಹಾಗಾಗಿ ನಿಮ್ಮ ಜೊತೆ ಯಾವಾಗಲೂ ಅಶ್ವಿನಿ ದೇವತೆಗಳು ಇರ್ತಾರೆ, ನೀವು ಹೆಚ್ಚು ತಲೆ ಕೆಡಿಸ್ಕೊಳ್ಬೇಡಿ ಅನ್ನುವಂಥದ್ದು ಇದೆ. ಸೊ ಎಸ್, ಸೈಲೆಂಟಲ್ಲಿ ಕೇಳಿಸ್ಕೊಳ್ಳಿ ಸ್ವಲ್ಪ ಅನ್ನುವಂಥದ್ದು ಕೂಡ ಇದೆ. ಫೆದರ್ ಇದೆ ಇಲ್ಲಿ, ಸೊ ಏಂಜಲಿಕ್ ಫೆದರ್ ಕೂಡ ಇದೆ. ಅಟ್ ದಿ ಸೇಮ್ ಟೈಮ್ ಅಶ್ವಿನಿ ದೇವತೆಗಳ ಆಶೀರ್ವಾದ, ಯೂನಿಕಾರ್ನ್ ಬ್ಲೆಸ್ಸಿಂಗ್ಸ್ ಕೂಡ ಇದೆ. ಸೊ ಹಾಗಾಗಿ ಜನಗಳು ಏನೇ ಅಂದರೂ ತಲೆ ಕೆಡಿಸ್ಕೊಳ್ತೀರಾ, ನೀವು ನಿಮ್ಮ ಕರ್ತವ್ಯದ ಕರೆ ಏನಿದೆ ಅದ್ರ ಕಡೆ ಸ್ವಲ್ಪ ಹೆಚ್ಚಿನ ಗಮನನ ಕೊಡ್ತಾ ಹೋಗಿ, ನಗ್ನಗ್ತಾ ಇರೋದನ್ನ ಕಲ್ತ್ಕೊಳ್ಳಿ ಅನ್ನುವಂಥದ್ದು ಇದೆ. ಜೊತೆಗೆ ಹೀಲಿಂಗ್ ಮತ್ತು ದುಡ್ಡು ಎರಡೂ ಕೂಡ ನಿಮ್ಮ ಜೀವನಕ್ಕೆ ಬರ್ತಾ ಇದೆ ಅಂತ ಹೇಳ್ತಾ ಇದೆ. ಹೀಲಿಂಗ್ ಮತ್ತು ದುಡ್ಡು ಎರಡೂ ಬರ್ತಾ ಇದೆ. 33 ನಂಬರ್ ಇಂಪಾರ್ಟೆಂಟ್ ಮತ್ತು 40 ನಂಬರ್ ಇಂಪಾರ್ಟೆಂಟ್ ಅಂತ ಅನ್ನಿಸ್ತಾ ಇದೆ. ಪ್ರೀತಿಗೆ ತುಂಬ ಶಕ್ತಿ ಇದೆ, ಆದರೆ ಪ್ರೀತಿ ವಿಚಾರದಲ್ಲಿ, ಮಕ್ಕಳ ಪ್ರೀತಿ ವಿಚಾರದಲ್ಲಿ ಯಾರು ಆಟ ಆಡ್ತಿದ್ದಾರೆ ಇವ್ರ ಬಗ್ಗೆ ಒಂಚೂರು ಗಮನನ ಕೊಡಿ ಅನ್ನುವಂಥದ್ದು ಕೂಡ ಇದೆ. ಸೊ ಸನ್ ಕಾರ್ಡ್ ಬಂದಿರೋದ್ರಿಂದ ಖಂಡಿತವಾಗ್ಲೂ ನಿಮಗೆ ಸಾಕಷ್ಟು ಆಶೀರ್ವಾದ ಇದೆ, ಸಾಕಷ್ಟು ಕ್ರಿಯೇಷನ್ ಇದೆ, ಸಾಕಷ್ಟು ರೆಸ್ಪೆಕ್ಟ್ ಇದೆ. ಸೊ ತುಂಬಾ ಜೀವನದಲ್ಲಿ ಬೇಜಾರಾಗೋಗಿದ್ರೆ ಒಂದು ಬೆಳಕುಗೋಸ್ಕರ ಹಾತೊರಿತಾ ಇದ್ರೆ ಆ ಬೆಳಕು ನಿಮ್ಮನ್ನು ಹುಡ್ಕೊಂಬರುತ್ತೆ ಅನ್ನುವಂಥದ್ದು ಇದೆ. ಸೂರ್ಯನಾರಾಯಣನ ಆರಾಧನೆ ಮಾಡಿ, ಇದರಿಂದ ಹೆಚ್ಚು ಒಳ್ಳೆಯದಾಗತ್ತೆ ಅನ್ನುವಂಥದ್ದು ಇದೆ. ಕರ್ಮ ಇದೆ, ಕರ್ಮಣ್ಯೇವಾಧಿಕಾರಸ್ಯ ಎಸ್ ಮಾ ಫಲೇಶು ಸರ್ವದಾ. ಸೊ ನಿಮ್ಮ ಮಣಿಪುರ ಚಕ್ರನ ಚೆನ್ನಾಗಿ ಇಟ್ಕೊಳ್ಳಿ, ನಿಮ್ಮ ಚಕ್ರ ಬ್ಯಾಲೆನ್ಸನ್ನ ಮಾಡ್ಕೊಳ್ಳಿ. ಯಾವಾಗಲೂ ರಮ್ ಮಂತ್ರ, ಬೀಜ ಮಂತ್ರನ ಹೇಳ್ಕೊಂಡು ನಿಮ್ಮ ಚಕ್ರ ಎನರ್ಜಿನ ಅಪ್ಡೇಟ್ ಮಾಡ್ಕೊಳ್ಳಿ ಅನ್ನುವಂಥದ್ದು ಇದೆ. ಸೊ ಲೈಫು ಅಂದಮೇಲೆ ಕೆಲಸ ಮಾಡ್ತಾನೆ ಇರಬೇಕು. ಸದ್ಯಕ್ಕೆ ಒಂಚೂರು ಬ್ರೇಕ್ ತಗೊಳ್ಳಿ, ನಿಮ್ಮ ಲೈಫಿನ ಕೆಲಸದಿಂದ ಒಂಚೂರು ಬ್ರೇಕ್ ತಗೊಂಡು ಎಲ್ಲಾದರೂ ವೆಕೇಶನ್ ಹೋಗ್ಬಿಟ್ಟು ಬನ್ನಿ ಅನ್ನುವಂಥದ್ದು ಇದೆ. ಸೊ ಯಾವ ರೀತಿಯ ವೆಕೇಶನ್ ಹೋಗ್ತೀರಾ, ಎಲ್ಲಿಗೆ ಹೋಗ್ತೀರಾ ನಿಮಗೆ ಬಿಟ್ಟಂಥ ವಿಚಾರ. ಬಟ್ ಎಲ್ಲಾದರೂ ಹೊರಗಡೆ ಹೋಗಿ ಸ್ವಲ್ಪ ಸುತ್ತಾಡ್ಬಿಟ್ಟು ಬನ್ನಿ ಅನ್ನುವಂಥದ್ದು ಇದೆ. ಪ್ಲೇ ಇದೆ, ಟೇಕ್ ಎ ಬ್ರೇಕ್, ಪ್ಲೇ. ಓಕೆ, ಬ್ರೇಕ್ ತೊಗೊಂಡು ಆಟ ಆಡಬೇಕಂತೆ, ಅಥವಾ ಏನೋ ಒಂದು ಸೆಲೆಬ್ರೇಷನ್ ಬರ್ತಾ ಇದೆ, ಅದನ್ನು ನೀವು ಎಂಜಾಯ್ ಮಾಡಿ ಅನ್ನುವಂಥದ್ದು ಇದೆ. ಇಲ್ಲಿ ಕೌನ್ಸಿಲ್ ಆಫ್ ಲೈಟ್ ಇದೆ. ಸೊ ಇಡೀ ಡಿವೈನ್ ಟೀಮ್ ನಿಮ್ಮ ಜೊತೆ ಯಾವಾಗಲೂ ಇರುತ್ತೆ. ಆ ಡಿವೈನ್ ಟೀಮ್ ಜೊತೆ ನೀವು ಕನೆಕ್ಟ್ ಮಾಡ್ಕೊಳ್ಳಿ, ನಿಮ್ಮ ಹೈಯರ್ ಸೆಲ್ಫ್ ಜೊತೆ ನೀವು ಕನೆಕ್ಟ್ ಮಾಡ್ಕೊಳ್ಳಿ ಅನ್ನುವಂಥದ್ದು ಕೂಡ ಇದೆ. ಜೊತೆಗೆ ನಿಮಗೆ ಸಹಾಯ ಮಾಡಲಿಕ್ಕೆ ಸಹಾಯಕರನ್ನ ಆ ಭಗವಂತ ನೇಮಿಸಿದ್ದಾನೆ. ಸೊ ಅವ್ರು ಯಾವಾಗಲೂ ನಿಮ್ಮ ಜೊತೆ ಇರ್ತಾರೆ ಅನ್ನುವಂಥದ್ದು. ಜೊತೆಗೆ ಕೆಲವು ದುಷ್ಟ ಕಾರ್ಯಗಳು ಅಥವಾ ದುಷ್ಕೃತ್ಯಗಳು ಮಾಡುವಂಥ ದುಷ್ಟರ ಬಗ್ಗೆ, ನಿಮ್ಮ ಮನಸ್ಸಿಗೆ ನೋವು ಮಾಡುವಂಥ ವಿಚಾರಗಳ ಬಗ್ಗೆ ಸ್ವಲ್ಪ ಗಮನನ ಕೊಡಿ. ಜೊತೆಗೆ ಇನ್ನೊಂದು ದಿನ ಸರಿ ಮಾಡ್ಕೊಳ್ಳೋಣ ಅಂತ ಸುಮ್ಮನಾಗಬೇಡಿ. ನಿಮ್ಗೇನಾದರೂ ಮನಸ್ಸಿಗೆ ನೋವಾದರೆ ಅಲ್ಲೇ ಹೀಲ್ ಮಾಡ್ಕೊಳ್ಳಿ, ಒಂದಷ್ಟು ರೆಮಿಡೀಸ್ನ ಫಾಲೋ ಮಾಡಿ ಅನ್ನುವಂಥದ್ದು ಇದೆ. ಇಲ್ಲಿ ಅಗೇನ್ ಸನ್ ಕಾರ್ಡ್ ಬಂದಿದೆ. ಸೊ ಇಲ್ಲೂ ಸನ್ ಕಾರ್ಡ್ ಇದೆ, ಇಲ್ಲೂ ಸನ್ ಕಾರ್ಡ್ ಇದೆ. ಸೊ ತುಂಬಾ ಸೂರ್ಯನಾರಾಯಣರ ಆಶೀರ್ವಾದ ನಿಮ್ಮ ಜೊತೆ ಯಾವಾಗಲೂ ಇರುತ್ತೆ. ಹಾಗಾಗಿ ಹೆಚ್ಚು ತಲೆ ಕೆಡಿಸ್ಕೊಳ್ಳೋದಕ್ಕೆ ಹೋಗಬೇಡಿ, ಆರಾಮಾಗಿರಿ, ಮೃತ್ಯುಂಜಯ ಮಂತ್ರ ಜಪನ ಮಾಡಿ. ಸಾಕಷ್ಟು ಸಾಕ್ಷಿಗಳು ಸಿಗುತ್ತೆ ನಿಮಗೆ ಅನ್ನುವಂಥದ್ದು ಇದೆ. ಡಿವೈನ್ ಮೆಸ್ಕ್ಯುಲಿನ್ ಎನರ್ಜಿ ನಿಮಗೆ ಹೆಚ್ಚು ಆ್ಯಕ್ಟಿವ್ ಆಗಿ ಇರುತ್ತೆ. ಒಂದು ತುಂಬ ಕೋಪದಲ್ಲಿ, ತುಂಬ ವೈಲ್ಡ್ ಆಗಿ ಇರ್ತೀರಾ ಅನ್ನುವಂಥದ್ದು ಕೂಡ ಇದೆ. ಸಾಕಷ್ಟು ಹುಡುಕಾಟಕ್ಕೆ ಒಂದು ಉತ್ತರ ಸಿಗತ್ತೆ ಅನ್ನುವಂಥದ್ದು ಇದೆ. ಸೊ ಎಸ್, ನಿಮ್ಮನ್ನು ನೀವು ಕಂಫರ್ಟ್ ಝೋನಿಂದ ಹೊರಗೆ ಬರಬೇಡಿ, ಕಂಫರ್ಟ್ ಝೋನಲ್ಲೇ ಇಟ್ಟಿರಿ.
ಸೊ ನಿಮ್ಮ ಒಳಗಿನ ಭಯ ನಿಮ್ಮ ಜೀವನದಲ್ಲಿ ಮಾಡಬಾರದ ಕೆಲಸಗಳನ್ನ ಮಾಡಿಸುವಂಥ ಸಾಧ್ಯತೆ ಇದೆ. ಹಾಗಾಗಿ ಸ್ವಲ್ಪ ಕೇರ್ಫುಲ್ ಆಗಿ ಹ್ಯಾಂಡಲ್ ಮಾಡಿದ್ರೆ ಬೆಟರ್ ಅಂತ ಅನ್ನಿಸ್ತಾ ಇದೆ. ಸೊ ತುಂಬ ಹೆದರ್ಕೊಂಡು ಏನೇನೋ ಯೋಚನೆ ಮಾಡ್ತಾ ನಿರ್ಧಾರಗಳನ್ನ ತಗೊಳ್ಬೇಡಿ ಅನ್ನುವಂಥದ್ದು ಇದೆ. ಸೊ ಸ್ಕಂದ ದೇವರಿದ್ದಾರೆ ಇಲ್ಲಿ. ಸುಬ್ರಹ್ಮಣ್ಯನ ಆರಾಧನೆಯಿಂದ ಖಂಡಿತ ನಿಮಗೆ ಒಳ್ಳೇದಾಗತ್ತೆ. ವಿಷಜಂತುಗಳಿಂದ ದೂರ ಇರಿ ಅನ್ನುವಂಥದ್ದು ಇದೆ. ಹಾರ್ಟ್ ಚಕ್ರ ಹೀಲ್ ಆಗುವಂಥ ಸಾಧ್ಯತೆ ಇದೆ. ಭದ್ರಕಾಳಿಯ ಆಶೀರ್ವಾದದಿಂದ ನಿಮ್ಮ ಜೀವನದಲ್ಲಿ ಸಾಕಷ್ಟು ಬದಲಾವಣೆಗಳು ಬರುತ್ತೆ. ಆರೋಗ್ಯದ ವಿಚಾರದಲ್ಲೂ ಚೇತರಿಕೆ ಬರುತ್ತೆ ಅನ್ನುವಂಥದ್ದು ಕೂಡ ಇದೆ. ಒಳ್ಳೆ ಮ್ಯಾರೇಜ್ ಪಾರ್ಟ್ನರ್ ಬರ್ತಾರೆ. ಜೊತೆಗೆ ನೆಗೆಟಿವಿಟಿಯಿಂದ ನಿಮಗೆ ರಕ್ಷಣೆ ಕೂಡ ಸಿಗುತ್ತೆ ಅನ್ನುವಂಥದ್ದು ಕೂಡ ಇದೆ. ಸೊ ಮ್ಯಾರೇಜ್ ಪಾರ್ಟ್ನರ್ ಜೊತೆಗೆ ನಿಮ್ಮ ಯಾವುದೋ ಒಂದು ಡಿಪ್ಲೊಮಾ ಕೋರ್ಸ್ ನಿಂತೋಗಿದ್ದು ನಿಮಗೆ ತುಂಬ ಇಷ್ಟ ಬರುವಂಥದ್ದು, ಅದು ನಿಮಗೆ ಮತ್ತೆ ಸ್ಟಾರ್ಟ್ ಮಾಡ್ತೀರಾ, ಮಾಡಿಬಿಟ್ಟು ಅದರಲ್ಲಿ ಅಚೀವ್ ಮಾಡ್ತೀರಾ, ಸಾಕಷ್ಟು ಹೆಸರು ಮಾಡ್ತೀರಾ ಅನ್ನುವಂಥದ್ದು ಇದೆ. ಗಣೇಶ ಸುಬ್ರಹ್ಮಣ್ಯನ ಆರಾಧನೆ ಮಾಡಿ, ಇದರಿಂದ ಒಳ್ಳೆಯದಾಗತ್ತೆ. ಕೆಲವು ಸತ್ಯಗಳು ಗೊತ್ತಾದ ಮೇಲೆ ತುಂಬ ಇಂಪಾರ್ಟೆಂಟ್ ಇರುತ್ತೆ. ನಾವು ಹೇಗೆ ಇಂಟ್ರ್ಯಾಕ್ಟ್ ಮಾಡ್ತೀವಿ ಬೇರೆಯವ್ರ ಜೊತೆ, ಹೇಗೆ ಆ ಸಿಚುವೇಶನ್ನ ನಾವು ಪ್ರಾಮಾಣಿಕವಾಗಿ ನಿಭಾಯಿಸ್ತೀವಿ ಅನ್ನುವಂಥದ್ದು. ಎಲ್ಲರ ಜೊತೆ ಸತ್ಯ ಗೊತ್ತಾದ ಮೇಲೆ ಸರಿಯಾಗಿ ವ್ಯವಹಾರ ಮಾಡೋದಕ್ಕಾಗೋದಿಲ್ಲ. ಇಂಥವ್ರ ಬಗ್ಗೆ ಸ್ವಲ್ಪ ಎಚ್ಚರಿಕೆನ ವಹಿಸಿ. ಜೊತೆಗೆ ತುಂಬ ಮೋಸ ನಡೀತಾ ಇದ್ರೆ, ರಿಲೇಷನ್ಶಿಪ್ಪಲ್ಲಿ ಮೋಸ ಹೋಗ್ತಾ ಇದ್ದೀರಾ ಅಥವಾ ರಿಲೇಷನ್ಶಿಪ್ಪಲ್ಲಿ ಮೋಸ ಹೋಗಿದ್ರೆ, ಸೊ ನಿಮಗೆ ಬಿಟ್ಟಂಥ ವಿಚಾರ. ಅವ್ರಿಗೆ ಇನ್ನೊಂದು ಚಾನ್ಸ್ ಕೊಡ್ತಿರೋ ಅಥವಾ ಅಲ್ಲಿಂದ ಹೊರಗೆ ಬರ್ತಿರೋ ನಿಮಗೆ ಬಿಟ್ಟಂಥ ವಿಚಾರ. ಒಟ್ಟಿನಲ್ಲಿ ಕೆಲವರಿಗೆ ಹೊಸ ಪ್ರೀತಿ ಬರೋದ್ರಲ್ಲಿ ಇದೆ. ಮನೆ ಮತ್ತು ಫ್ಯಾಮಿಲಿ ವಿಚಾರದಲ್ಲಿ ಪ್ರಾಮಾಣಿಕವಾಗಿ ಇರುವಂಥ ವ್ಯಕ್ತಿಗಳು ಬರ್ತಾರೆ. ಕೆಲವರಿಗೆ ಥರ್ಡ್ ಪಾರ್ಟಿ ಸಿಚುವೇಶನ್ ಥರ ಮೋಸ ಮಾಡ್ತಾ ಇದ್ರೆ, ಕೆಲವ್ರಿಗೆ ನಿಜವಾಗ್ಲೂ ಪ್ರಾಮಾಣಿಕ ವ್ಯಕ್ತಿ ನಿಮ್ಮ ಜೀವನಕ್ಕೆ ಬರ್ತಾರೆ ಅನ್ನುವಂಥದ್ದು ಇದೆ. ಸೋಲ್ಮೇಟ್ ಎನರ್ಜಿ ಕೂಡ ಇದೆ. ಒಳ್ಳೆ ಪಾರ್ಟ್ನರ್, ಒಳ್ಳೆ ರಿಲೇಶನ್ಶಿಪ್, ಒಳ್ಳೆ ಫ್ರೆಂಡ್ಶಿಪ್ ಬರುವಂಥ ಸಾಧ್ಯತೆಗಳು ಹೆಚ್ಚಾಗಿ ಇದೆ. ತುಂಬ ಜವಾಬ್ದಾರಿಗಳಿದೆ. ಆ ಜವಾಬ್ದಾರಿಗಳು ನಿಮಗೆ ಸಾಕಷ್ಟು ಹೆವಿ ಸ್ಟ್ರೆಸ್ಸನ್ನು ಕೊಡಬಹುದು. ಬಟ್ ಟ್ರಸ್ಟ್ ಮೀ, ತುಂಬ ಆಯ್ಕೆಗಳು ನಿಮ್ಮ ಜೊತೆ ಇದೆ. ಹಾಗಾಗಿ ತುಂಬ ಇಂಪಾರ್ಟೆಂಟ್ ಆಗಿರುವಂಥ ರಿಲೇಷನ್ಶಿಪ್ ನಿಮ್ಮ ಜೊತೆ ಬರುತ್ತೆ. ಜೊತೆಗೆ ನಿಮ್ಗೇನು ಸರಿ ಅನಿಸುತ್ತೋ ಅದನ್ನು ಮಾಡ್ತಾ ಹೋಗಿ, ಮಿಕ್ಕಿದ್ರ ಬಗ್ಗೆ ತಲೆ ಕೆಡಿಸ್ಕೊಳ್ಬೇಡಿ. ಸಾಧ್ಯತೆಗಳಿದೆ ನಿಮಗೆ ಒಳ್ಳೆ ಪಾರ್ಟ್ನರ್ ಸಿಗುವಂಥದ್ದು, ಒಳ್ಳೆ ಲವರ್ ಸಿಗುವಂಥದ್ದು, ಒಳ್ಳೆ ಫ್ರೆಂಡ್ ಸಿಗುವಂಥ ಸಾಧ್ಯತೆ ಇದೆ. ಇದೊಂದು ಪಾಸ್ಟ್ ಲೈಫ್ ಎನರ್ಜಿ ಇದೆ. ಜೊತೆಗೆ ಒಂದು ಹೊಸ ಜೀವನನ ಶುರು ಮಾಡ್ತೀರಾ ಅನ್ನುವಂಥದ್ದು ಇದೆ. ಹೊಸ ಜೀವನಕ್ಕೆ ಹೊಸ ಉದ್ದೇಶ, ಹೊಸ ಒಂದು ಒಳ್ಳೆ ಪರ್ಪಸ್ ಸಿಗತ್ತೆ ಅನ್ನುವಂಥದ್ದು ಇದೆ. ಸದ್ಯಕ್ಕೆ ಎಲ್ರೂ ಕ್ಷಮಿಸ್ಬೇಡಿ. ಜೊತೆಗೆ ಒಂಚೂರು ನಿಮಗೆ ಇಷ್ಟ ಇದ್ರೆ ಕಾಂಪ್ರಮೈಸ್ ಆಗಿ, ಇಲ್ಲ ಅಂದರೆ ಬಿಟ್ಟು ಹಾಕಿ. ಇದೊಂದು ಪಾಸ್ಟ್ ಲೈಫ್ ಎನರ್ಜಿ ಇದೆ. ನಿಮ್ಮ ಜೀವನದಲ್ಲಿ ಒಂದು ನ್ಯೂ ಬಿಗಿನಿಂಗ್ ಬರ್ತಾ ಇದೆ. ನ್ಯೂ ಬಿಗಿನಿಂಗ್, ಹೊಸ ಜೀವನ ನಿಮಗೋಸ್ಕರ ಕಾಯ್ತಾ ಇದೆ. ಹೊಸ ಜೀವನ, ಹೊಸ ಜೀವನ ಶೈಲಿ, ಹೊಸ ಪ್ರೀತಿ, ಹೊಸ ಸತ್ಯ, ಹೊಸ ಯಶಸ್ಸು, ಹೊಸ ಕ್ಲಾರಿಟಿ ಎಲ್ಲವೂ ಕೂಡ ಬರ್ತಾ ಇದೆ. ಸೊ ಎಕ್ಸ್ಪ್ರೆಸ್ ಯುವರ್ ಲವ್ ಅಂತ ಇದೆ. ನಿಮ್ಮ ಪ್ರೀತಿನ ವ್ಯಕ್ತಪಡಿಸಿ. ಸೊ ಎಕ್ಸ್ ಕೂಡ ವಾಪಸ್ ಬರ್ತಾ ಇದ್ದಾರೆ. ರೀಟ್ರೀಟ್ ಇದೆ, ಹನಿಮೂನ್ ಎನರ್ಜಿ ಇದೆ. ಸೊ ಒಂದಷ್ಟು ಸಮಸ್ಯೆಗಳು ಇದೆ. ಸೊ ಪೇ ಅಟೆನ್ಷನ್ ಟು ರೆಡ್ ಫ್ಲಾಗ್ಸ್ ಇದೆ. ಸೊ ಒಂದು ವಾರ್ನಿಂಗ್ ಇದೆ ಇಲ್ಲಿ. ಸೊ ದಯವಿಟ್ಟು ಅದ್ರ ಬಗ್ಗೆ ಸ್ವಲ್ಪ ಹೆಚ್ಚಿನ ಗಮನನ ಕೊಡಿ. ಬಿ ಕೇರ್ಫುಲ್, ಯಾರನ್ನು ನಂಬಕ್ಕೆ ಹೋಗಬೇಡಿ. ಎಸ್ಪೆಷಲಿ ಪ್ರೀತಿ ವಿಚಾರದಲ್ಲಿ ಎಲ್ಲೋ ಮೋಸ ಹೋಗ್ತಾ ಇದ್ದೀರಾ ಅನ್ನುವಂಥದ್ದು ಇದೆ. ಸೊ ಟೇಕ್ ಕೇರ್ ಆಫ್ ಇಟ್. ಸೊ ನೀವು ರೆಡಿಯಾಗಿ, ಫಸ್ಟು ನೀವು ರೆಡಿಯಾಗಿ ಅಂತ ಇದೆ. ಎಸ್ ಅಂತ ಇದೆ, ಫರ್ಗಿವ್ನೆಸ್ ಅಂತ ಇದೆ. ಕ್ಷಮೆ ಕೋರಿ ಅಥವಾ ಕ್ಷಮೆ ಕೇಳಿ ಅಥವಾ ಕ್ಷಮೆ ಕೊಡಿ, ನಿಮಗೆ ಬಿಟ್ಟಂಥ ವಿಚಾರ. ಸೊ ನೋ ಅಂತ ಇದೆ, ಎಸ್ ಅಂತಾನೂ ಇದೆ. ಮೆಡಿಟೇಷನ್ ಬ್ರಿಂಗ್ ಆನ್ಸರ್ ಅಂತಾನೂ ಇದೆ. ಸೊ ಎಸ್, 2 ಸತಿ ಎಸ್ ಬಂದಿದೆ. ನಿಮ್ಮ ಜೀವನ ಯಾವುದಕ್ಕೆ ಎಸ್ ಹೇಳಬೇಕು, ನೀವು ನಿರ್ಧಾರನ ತಗೊಳ್ಳಿ. ಓಕೆ, 10-10-10 ಇದೆ. ಕಾರ್ಮಿಕ್ ಕಂಪ್ಲೀಷನ್ ಇದೆ. ಸೊ ಒಂದು ಸರ್ಕಲ್ನ ಎಂಡ್ ಮಾಡಿದ್ದೀರಾ. ಕರ್ಮ ಎಲ್ಲ ಮುಗಿದಿದೆ, ಇನ್ನೇನು ಇಲ್ಲ. ಇನ್ನೇನಿದ್ರು ನ್ಯೂ ಎನರ್ಜೀಸ್ ಅಷ್ಟೇ. 666 ರಿಫ್ಲೆಕ್ಟ್ ಇದೆ. 101 ಎಮೋಷನ್ಸ್ನ ಹೇಳ್ತಾ ಇದೆ. 111111 ಮ್ಯಾನಿಫೆಸ್ಟೇಷನ್ನ ಹೇಳ್ತಾ ಇದೆ. 2222
ಫ್ಯಾಮಿಲಿ ಲೈಫ್ನ ಚೆನ್ನಾಗಿ ನೋಡ್ಕೊಳ್ಳಿ ಅಂತ. ಅಗೇನ್ 2 ಚಕ್ರ ಬ್ಯಾಲೆನ್ಸ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಇದೆ. ಅಗೇನ್ 2 ಲವ್ ಬಗ್ಗೆ ಹೇಳ್ತಾ ಇದೆ. ಸೊ 111 ಇಂಟ್ಯೂಷನ್ ಬಗ್ಗೆ ಕೂಡ ಹೇಳ್ತಾ ಇದೆ. ಸೊ ಇದಿಷ್ಟು ನಿಮಗೆ ಬಂದಂಥ ಮಾಹಿತಿ ಇಷ್ಟ ಆದರೆ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ವಾಗ್ದೇವಿ ಕನ್ನಡ ಚಾನಲ್. ನಾನು ನಿಮ್ಮ ಅಭಿಮಾನಿ ಕಮಲಾಕ್ಷಿ. ಸಿಗ್ತೀನಿ ಮುಂದಿನ ವಿಡಿಯೋಲಿ. ಅಲ್ಲಿವರೆಗೂ ಎಲ್ಲರಿಗೂ ಯುಗಾದಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ಎಲ್ಲರಿಗೂ ಒಳ್ಳೆಯದಾಗಲಿ. ಲೋಕ ಸಮಸ್ತ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು, ಧರ್ಮೋ ರಕ್ಷತಿ ರಕ್ಷಿತಃ. ಎಲ್ಲರಿಗೂ ಒಳ್ಳೆಯದಾಗಲಿ. ಟೇಕ್ ಕೇರ್.